ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡುವ. ಇದನ್ನು ಮಾಡೋದಕ್ಕೆ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ತುಂಬಾ ಟೇಸ್ಟ್ ಆಗುತ್ತೆ. ಒಣ ಕೊಬ್ಬರಿ ತೊಗೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ. ನಾನಿಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ 5 ಇಡೀ ತೆಂಗಿನಕಾಯಿ ತಗೊಂಡಿದ್ದೀನಿ. ನೋಡಿ, ಒಣಗಿದ್ದು. 1 kg ಬೆಲ್ಲ ತೊಗೊಂಡಿದ್ದೀನಿ. ತುಪ್ಪ 4 ಚಮಚ ಆಗುವಷ್ಟು, ಗೋಡಂಬಿ, ಪುಟಾಣಿ 1 ಕಪ್ಪು. ಈಗ ಕೊಬ್ಬರಿನ ತುರಿದ್ಕೊಂಡು ತಗೊಂಡು ಬರುವ. ನೋಡಿ, ಈ ಥರ ತುರಿದು ತೊಗೊಂಡು ಬಂದಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಂಡು ತಗೊಂಡು ಬರುವ. ಚೆನ್ನಾಗಿ ಪುಡಿ ಆಗಬೇಕಿದು. ನೋಡಿ, ಈ ಥರ ಪೌಡ್ರ್ ಆಗಬೇಕು. ನೋಡಿ, ಎಲ್ಲನೂ ಪುಡಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಇವಾಗ ಪುಟಾಣಿನ ಪುಡಿ ಮಾಡಿಕೊಳ್ಳುವ. ನೋಡಿ, ಪುಡಿಯಾಗಿದೆ. ಈಗ ಇದು ಕೂಡ 1 ಕಪ್ ಆಗುತ್ತೆ. ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ಳುವ. ಈಗ ಬೆಲ್ಲನ ಕರಗಿಸ್ಕೊಳ್ಳುವ. ಬೆಲ್ಲ ಕರಗಿ 1 ಎಳೆ ಪಾಕ ಬರಬೇಕಿದು. ನೋಡಿ, ಚೆನ್ನಾಗಿ ಕುದಿಬೇಕು. ಕುದ್ದು 1 ಎಳೆ ಪಾಕ ಬರಬೇಕು. ಜಾಸ್ತಿ ಗಟ್ಟಿಯಾಗಬಾರ್ದು. ನಂತರ ಬೇರೆ ಬಾಣಲೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ಗೋಡಂಬಿನ ಫ್ರೈ ಮಾಡಿಕೊಳ್ಳುವ. ಗೋಡಂಬಿ ಫ್ರೈ ಆಗಲಿ. ಈಗ ಗೋಡಂಬಿ ಫ್ರೈ ಆದಮೇಲೆ ಇದಕ್ಕೇ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಬಿಡುವ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ, ಇವಾಗ ನಾವು ಬೆಲ್ಲ ಸೇರಿಸ್ಕೊಳ್ಳುವ. ಬೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು 5 ತೆಂಗಿನಕಾಯಿಗೆ 1 kg ಬೆಲ್ಲ ತಗೊಳ್ಳುತ್ತೆ. ನೋಡಿ, ಇವಾಗ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನೋಡಿ, ಪುಟಾಣಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಇವಾಗ ಒಂದು ಪಾತ್ರೆಗೆ ಅದನ್ನು ಸ್ವಲ್ಪ ತುಪ್ಪ ಸವರ್ಕೊಂಡು ಅದನ್ನು ಚೆನ್ನಾಗಿ ಇಟ್ಕೊಂಡು ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ಹದದಲ್ಲಿ ಲಟ್ಟಿಸ್ಕೊಂಡು ಇವಾಗ ಕಟ್ ಮಾಡಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುವಂತಹ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿಯಾಗುತ್ತೆ. ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಇದು ಮಾಡೋದಕ್ಕೂ ತುಂಬಾ ಈಸಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು 1 ಪೀಸ್ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.